Welcome to Kids Story World. ಒಂದು ಊರಿನಲ್ಲಿ ಲಕ್ಷ್ಮಮ್ಮ ಅತ್ತೆ ಮತ್ತು ಅವಳ ಸೊಸೆ ಗೀತಾ ಇದ್ದರು. ಮನೆಲಿ ಇತ್ತೀಚೆಗೆ ದೊಡ್ಡ ಸಮಸ್ಯೆ ಏನು ಅಂದ್ರೆ ಸಿಲಿಂಡರ್ ಗ್ಯಾಸ್ ಸಿಗೋದೇ ಇಲ್ಲ. ದಿನವೂ ಟಿವಿ ನ್ಯೂಸ್ ನೋಡ್ತಾ ಗ್ಯಾಸ್ ಬರೋದಿಲ್ಲ ಅಂತಾರೆ ಅಂತ ಲಕ್ಷ್ಮಮ್ಮ ಕೋಪದಿಂದ ಮಾತಾಡ್ತಿದ್ದಳು. ಒಂದು ದಿನ ಬೆಳಿಗ್ಗೆ ಗೀತಾ ಊಟ ಮಾಡೋಕೆ ಸ್ಟವ್ ಆನ್ ಮಾಡೋಕೆ ಹೋಗ್ತಾಳೆ. ಅಯ್ಯೋ ಅತ್ತೆ, ಗ್ಯಾಸ್ ಖಾಲಿ ಆಯ್ತು ಅಂತೆ ಕೂಗ್ತಾಳೆ. ಅತ್ತೆ ಕೂಡಲೇ ನಾನ್ ನಿನ್ನೆ ಹೇಳಿದ್ದಲ್ಲ ಸ್ವಲ್ಪ ಉಳಿಸ್ಕೋ ಅಂತ. ನೀನು ಸಾಂಬಾರ್ ಮಾಡ್ತಾ ಗ್ಯಾಸ್ ಸಂಪೂರ್ಣ ಹಾಯ್ಬಿಟ್ಟೆ ಅಂತೆ ಬೈಯಲು ಶುರು ಮಾಡ್ತಾಳೆ. ಗೀತಾ ಕೂಡ ಹಿಂಜರಿಯದೆ, ಅತ್ತೆ ನೀವು ದಿನಕ್ಕೆ 3 ಸಾರಿ ಕಾಫಿ ಮಾಡಿಸ್ಕೊಳ್ತೀರಲ್ಲ, ಅದಕ್ಕೆ ಗ್ಯಾಸ್ ಹೋಗ್ತಿಲ್ಲವಾ ಅಂತೆ ಹಾಸ್ಯವಾಗಿ ಹೇಳ್ತಾಳೆ. ಇಬ್ಬರೂ ಹೀಗೆ ಜಗಳ ಮಾಡ್ತಾ ಇರುವಾಗ ಪಕ್ಕದ ಮನೆಯ ಶಾಂತಮ್ಮ ಬಂದು, ನಮ್ಮಲ್ಲಿ ಕೂಡ ಗ್ಯಾಸ್ ಇಲ್ಲ, ನಾವಂತೂ ಇವತ್ತು ಮರದ ಚೂಲಿಯಲ್ಲಿ ಅಡುಗೆ ಮಾಡ್ತೀವಿ ಅಂತ ಹೇಳ್ತಾಳೆ. ಅತ್ತೆ ಕೂಡಲೇ ಕಣ್ಣಲ್ಲಿ ಹೊಳಪು, ಆದ್ರೆ ನಾವು ಕೂಡ ಹಾಗೆ ಮಾಡೋಣ. ಗೀತಾ, ನೀನು ಹೊರಗೆ ಹೋಗಿ ಕಡ್ಡಿ ತರೋ ಅಂತೆ ಆದೇಶ ಕೊಟ್ಟಾಳೆ. ಆದರೆ ಮರದ ಚೂಲಿ ಹಚ್ಚೋದು ಗೀತಾಗೆ ಗೊತ್ತಿರೋದಿಲ್ಲ. ಅತ್ತೆ ದೊಡ್ಡ ಸ್ಟೈಲ್ನಲ್ಲಿ ನಾನು ತೋರಿಸ್ತೀನಿ ಅಂತೆ ಬೆಂಕಿ ಹಚ್ಚೋಕೆ ಹೋಗ್ತಾಳೆ. ಆದರೆ ಹೊಗೆ ಮಾತ್ರ ತುಂಬಿ ಇಬ್ಬರಿಗೂ ಕಣ್ಣೀರು ಬರೋ ಹಾಗೆ ಆಗುತ್ತದೆ. ಗೀತಾ ನಕ್ಕು, ಅತ್ತೆ ಈ ಹೊಗೆಯಿಂದಲೇ ಊಟ ಸಿದ್ಧ ಆಗ್ತಾ ಇದೆಯಾ ಅಂತೆ ಚುಟುಕಾಗಿ ಕೇಳ್ತಾಳೆ. ಅತ್ತೆ ಕೂಡ ನಗ್ತಾ, ಹೌದು, ಇವತ್ತು ಸ್ಮೋಕ್ ಫ್ಲೇವರ್ ಅನ್ನ ಅಂತೆ ಹೇಳ್ತಾಳೆ. ಕೊನೆಯಲ್ಲಿ ಇಬ್ಬರು ಕಿಚನ್ನಲ್ಲೇ ಕುಳಿತುಕೊಂಡು ಗ್ಯಾಸ್ ಇಲ್ಲ ಅಂದ್ರೆ ಜಗಳ ಬೇಡ, ಒಟ್ಟಿಗೆ ನಗೋಣ ಅಂತ ನಿರ್ಧರಿಸ್ತಾರೆ. ಹತ್ತಿರದ ಹೋಟೆಲ್ಗೆ ಹೋಗಿ ಊಟ ಮಾಡಿ ಬರುತ್ತಾರೆ. ಆ ದಿನದಿಂದ ಅತ್ತೆ ಸೊಸೆ ಇಬ್ಬರು ಗ್ಯಾಸಿನ ಕೊರತೆಯನ್ನು ಸಮಸ್ಯೆ ಅಂದುಕೊಳ್ಳದೆ ಕಾಮಿಡಿ ಮಾಡಿಕೊಂಡು ದಿನ ಕಳೆಯಲು ಶುರು ಮಾಡ್ತಾರೆ.